ಅವಳು ತಾಯಿಯಲ್ಲ, ತಾಯಿಯ ರೂಪದಲ್ಲಿ ಇರುವ ರಾಕ್ಷಸಿ. ಮೂರು ವರ್ಷದ ಮಗುವಿಗೆ ಚಿತ್ರಹಿಂಸೆ ಕೊಟ್ಟ ತಾಯಿ. ಏನ್ ನಿನ್ನ ಹೆಸರು? ಏನ? ಸೋನು. ಯಾಕೆ ಏನಾಯ್ತಮ್ಮ ಕೈ? ಯಾರಮ್ಮ ಅಬ್ಬು ಮಾಡಿರೋದು? ಮಮ್ಮಿ. ಅಯ್ಯೋ ಅಬ್ಬು ನೋಯ್ತಿದ್ಯಾ? ಏನಕ್ ಮಾಡಿದ್ರು ಪಪ್ಪು? ಹೆಂಗಮ್ಮ ಅಬ್ಬು ಆಗ್ತಿದ್ಯಾ? ಹೆಂಗ್ ಹೊಡೆದ್ರು ಬಂಗಾರ? ಅಂಕಲ್ಲು? ಯಾವ ಅಂಕಲ್ಲು? ಹೌದಾ? ಅಮ್ಮ ಏನು ಬೈಲಿಲ್ಲ ನಿಂಗೆ? ಹೌದಾ? ಹೋಗು ಅಂದ್ಬಿಟ್ರಾ? ಮಮ್ಮು ತಿಂದ? ಹೌದಾ? ಯಾರಂಗಂದಿದ್ ಬೇಡ ಅಂತ? ನಿಮ್ಮಮ್ಮ ನಿನ್ನ ಬೇಡವಂತ ನೀನು? ಏನಕ್ಕಂತೆ? ಹಂಗ? ಓ ಸರಿ ಕಂದಮ್ಮ. ಇವಾಗ ಏನ್ ಮಾಡ್ತೀಯ? ನನ್ ಜೊತೆ ಬರ್ತೀಯಾ? ಮಮ್ಮು ತಿಂದ? ಮಮ್ಮು ತಿಂದ? ತಿಂದ? ಎಲ್ಲೋಯ್ತು ಇವಾಗ ಅಮ್ಮ? ಆಫೀಸ್ಗೆ? ಇವಾಗ ಆಫೀಸ್ಗೆ ಹೋಗತ್ತಾ? ಬೆಳಗ್ಗೆ ನಿನ್ ಜೊತೆ ಯಾರು ಇರ್ತಾರೆ? ಸ್ನೇಹಿತರೆ, ಆ ಒಂದು ದೃಶ್ಯನ ನೋಡಿರ್ಬೋದು ನೀವು. ಆ ಮಗು ಮಾತಾಡಿರುವಂಥ ದೃಶ್ಯನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಣ್ಣಲ್ಲಿ ನೀರಂತೂ ಬಂದೇ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಆ ಒಂದು ಸಣ್ಣ ಬಾಲಕ, ಅಂದರೆ ಒಂದು ಚಿಕ್ಕ ಬಾಲಕ, ಅಂದರೆ 3 ವರ್ಷದ ಒಂದು ಮಗು ತುಂಬ ಒಂದು ನೋವಿನಿಂದ ಹೇಳ್ಕೊಳ್ಳುತ್ತೆ. ಏನಂತಂದರೆ, ನನಗೆ ಅಮ್ಮ ಹೊಡೆದ್ರು, ನನಗೆ ಅಂಕಲ್ ಹೊಡೆದ್ರು ಅಂತ. ಇಲ್ಲಿ ಅಂಕಲ್ ಅಂದರೆ ಯಾರು ಅಂತ ನಾನು ಹೇಳ್ಬಿಡ್ತೀನಿ ಮುಂದೆ. ಸೊ ಅದಾದ ನಂತರದಲ್ಲೇ ಆ ಒಂದು ಮಗುವಿನ ಆ ಒಂದು ಮಾತುಗಳನ್ನ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಯಾಕಂತಂದರೆ ಆ ಮಗು ಎಲ್ಲಿರುತ್ತೆ ಅಂತಂದರೆ, ಈ ಒಂದು ಮನೆಯ ಒಳಗಡೆ ಈ ಒಂದು ಜೈಲಲ್ಲಿ ಯಾವ ರೀತಿಯಾಗಿ ಕೈದಿಗಳನ್ನ ಕೂಡಾಕಿರ್ತಾರೆ ಆ ರೀತಿಯಾಗಿ ಕೂಡಾಕಿ ಆ ಒಂದು ತಾಯಿ ಏನಿದ್ದಾರೆ ಅವರು ದಿನನಿತ್ಯ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅವರು ಬೆಳಿಗ್ಗೆ ಹೋದರೆ ಬರುವಂಥದ್ದು ಸಂಜೆ ಒಂದು 4 ಗಂಟೆ 4:15 ಸಮಯಕ್ಕೆ ಬರುವಂಥದ್ದು. ಬೆಳಿಗ್ಗೆ 9 ಗಂಟೆಗೆ ಡ್ಯೂಟಿಗೆ ಹೋದರೆ. ಆದರೆ ಆ ಒಂದು 10 ಗಂಟೆಗಳ ಕಾಲ ಆ ಒಂದು ಪುಟ್ಟ ಕಂದಮ್ಮ ಒಳಗಡೆನೇ ಇರಬೇಕಾಗಿತ್ತು. ಈ ಒಂದು ಜೈಲು ವಾಸ ಯಾವ ರೀತಿಯಾಗಿ ಮಾಡ್ತಾರೆ ಕೈದಿಗಳು, ಆ ರೀತಿಯಾಗಿ ಒಳಗಡೆ ಇರಬೇಕಾಗಿತ್ತು. ಅದು ಕೂಡ ಒಂದು ಕಿಟಕಿ ಓಪನ್ ಇರ್ತಾ ಇತ್ತು. ಆ ಒಂದು ಕಿಟಕಿಯಲ್ಲಿ ಅಲ್ಲಿ ಹೋಗುವಂಥ ಬರುವಂಥವ್ರೆಲ್ಲರನ್ನೂ ಕೂಡ ಅನ್ನ ಕೊಡಿ, ಊಟ ಕೊಡಿ, ಹೊಟ್ಟೆ ಹಸಿತಿದೆ ಅಂತೆಲ್ಲ ಕೇಳ್ತಾ ಇತ್ತು ಆ ಪಾಪ ಅದಕ್ಕೇನು ಗೊತ್ತಾಗುತ್ತೆ? ತುಂಬ ಹಸುವಾದಾಗ ಯಾರಿಗೂ ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಈ ಮಗುವಿಗೆ ಒಂದು ಅನ್ನ ಕೂಡ ಇಲ್ಲ, ಒಂದು ಊಟ ಕೂಡ ಇಲ್ಲ, ಏನೂ ಇಲ್ಲ. ಬೆಳಿಗ್ಗೆ ಆ ರೀತಿಯಾಗಿ ಒಳಗಡೆ ಬೀಗ ಹಾಕಿ ಕೂಡಾಕಿ ಹೋದರೆ ಇನ್ನು ಬರೋದು ಸಂಜೆ. ಅಲ್ಲಿವರೆಗೂ ಕೂಡ ಒಂದು ಒಂಟಿಯಾಗಿರಬೇಕಾಗಿತ್ತು ಆ ಪಾಪು. ಅದಲ್ದೇ ನೆಕ್ಸ್ಟು ಇನ್ನೊಂದು ವಿಷಯ ಹೇಳಬೇಕಂತಂದರೆ ಸ್ನೇಹಿತರೆ, ಈ ಒಂದು ಮನೆ ಒಳಗಡೆ ಆ ಒಂದು ಏನು ಅಲ್ಲಿ ಇರುವಂಥ ವಸ್ತುಗಳು ಏನಿದ್ದಾವೆ ಎಲ್ಲ ಡೇಂಜರಸ್ ಆಗಿರುವಂಥ ವಸ್ತುಗಳು. ಅಂದರೆ ಈ ಒಂದು ಗ್ಯಾಸ್ ಕೂಡ ಆ ಒಂದು ಮಗುವಿಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಗ್ಯಾಸ್ ಸಿಲಿಂಡರ್ ಏನಿದೆ ಅದು ಕೂಡ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಅದೇ ರೀತಿಯಾಗಿ ಈ ಒಂದು ಮಗುವಿಗೆ ಜೀವಕ್ಕೆ ಹಾನಿ ಮಾಡ್ಕೊಳ್ಳುವಂಥ ವಸ್ತುಗಳು ತುಂಬ ಇದ್ದಾವೆ ಆ ಒಂದು ಮನೆ ಒಳಗಡೆ. ಆ ರೀತಿಯಾಗೆಲ್ಲ ಇದೆ. ಸೊ ಅದೇ ರೀತಿಯಾಗಿ ಈ ಮಗುವಿನ ಒಂದು ಬಕೆಟಿನ ಮೇಲೆ ನಿಲ್ಲಿಸುವಂಥದ್ದು. ಅಂದರೆ ದಿನನಿತ್ಯ ಬಕೆಟ್ ಒಳಗಡೆ ಬಿಟ್ಬಿಟ್ರೆ ಆ ಸಂಜೆವರೆಗೂ ಕೂಡ ಒಂದು ಕಿಟಕಿಲಿ ನೋಡ್ತಾ ಅದೇ ರೀತಿಯಾಗಿ ನಿಂತ್ಕೋಬೇಕಾಗಿತ್ತು. ಓಕೆ, ಇದೆಲ್ಲ ಇರಲಿ ಸ್ನೇಹಿತರೆ. ಇದೆಲ್ಲ ಏನಂತಂದರೆ, ಈ ಒಂದು ಆ ಒಂದು ತಾಯಿಗೆ ಒಂದು ಊಟ ಮಾಡೋದಕ್ಕೆ ಅಥವಾ ನಾವು ಬದುಕೋದಕ್ಕೆ ಹಣದ ಸಹಾಯ ಬೇಕಾಗಿತ್ತು. ಹಾಗಾಗಿ ಕೆಲಸ ಮಾಡಲಿಕ್ಕಂತ ಹೋಗ್ತಾಯಿದ್ರು. ಈ ರೀತಿಯಾಗಿ ಮಾಡಿದಾರಂತ ಅನ್ಕೋಬೋದು. ಏನೋ ಕಷ್ಟ ಇದೆ, ಈ ರೀತಿಯಾಗಿ ಮಾಡಿಬಿಟ್ಟು ಹೋಗಿದ್ದಾರೆ, ಮನೆ ಒಳಗಡೆ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಆದರೆ ಆ ಮಗುವಿಗೆ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಆ ಒಂದು ತಾಯಿ ಅಂತಂದರೆ, ಆದಷ್ಟು ಅಂದರೆ ಈ ಯಾವ ರೀತಿಯಾಗಿ ಅಂತಂದರೆ ಈ ಒಂದು ಒಬ್ಬ ತಾಯಿ ಈ ರೀತಿಯಾಗಿ ಮಾಡ್ಬೋದಾ ಅನ್ನೋ ಒಂದು ರೀತಿಯಾಗಿ ಆ ಒಂದು ಮಗುವಿಗೆ ಚಿತ್ರಹಿಂಸೆನೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಈ ಒಂದು ಕುಕ್ಕರ್ನ ಮುಚ್ಚೇನು ಬರುತ್ತಲ್ಲ, ಮುಚ್ಚಳ, ಸೊ ಅದರಲ್ಲಿ ಹೊಡೆದಿದ್ದಾರೆ. ಆ ಮಗುವೇ ಹೇಳೋ ಪ್ರಕಾರ ಅದರಲ್ಲಿ ಹೊಡೆದಿದ್ದಾರೆ. ಮತ್ತು ಹೊಡಿತಾರಂತೆ, ಬೇಡ ನೀನು ಹೋಗು ಅಂತ ಹೇಳ್ತಾರಂತೆ. ಈ ರೀತಿಯಾಗೆಲ್ಲ ಚಿತ್ರಹಿಂಸೆ ಕೊಡೋದು. ಅಂದರೆ ಅದಾದ ನಂತರ ಆ ಸಿಗರೇಟಲ್ಲಿ ಸುಡುವಂಥದ್ದು ದಿನನಿತ್ಯ. ಮತ್ತು ಈ ಒಂದು ಆ ಒಂದು ತಾಯಿ ಏನು ಡ್ರಿಂಕ್ಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಅದಾದ ನಂತರದಲ್ಲಿ
ಅವರ ಜೊತೆಗೆ ಯಾರೋ ಒಂದು ಮದುವೆ ಆಗಿ ಬಿಟ್ಟೋದ ಗಂಡ ಬಿಟ್ಟೋದ ನಂತರದಲ್ಲಿ ಅವರ ಬಾಯ್ ಫ್ರೆಂಡ್ ಅಂತ ಹೇಳ್ತಾರೆ. ಅದು ಬಾಯ್ ಫ್ರೆಂಡ್ ಯಾವ ಫ್ರೆಂಡ್ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ಅವ್ನು ಯಾವನ ಬರ್ತಾನಂತೆ, ಅವನು ಕೂಡ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಚಿತ್ರಹಿಂಸೆನ ಕೊಡ್ತಾನಂತೆ ಅವನು ಕೂಡ. ಅಂದರೆ ಇವನ ಬಾಯ್ ಫ್ರೆಂಡ್ ಅಂತ, ಇವಳ ಬಾಯ್ ಫ್ರೆಂಡು. ಸೊ ಇವಳಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸುವಂಥ ಅವಶ್ಯಕತೆ ನನಗಿಲ್ಲ. ಯಾಕಂತಂದರೆ ಇವಳು ಒಂದು ಮನುಷ್ಯ ಜಾತಿಗೆ ಹುಟ್ಟೋಳು ಅಲ್ಲವೇ ಅಲ್ಲ. ಯಾಕಂತಂದರೆ ಈ ರೀತಿಯಾಗಿ, ಅಂದರೆ ಒಂದು ಪುಟ್ಟ ಕಂದಮ್ಮ ಅವಳ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರದಲ್ಲಿ ಈ ರೀತಿಯಾಗಿ ಚಿತ್ರಹಿಂಸೆ ಕೊಡೋದಂತಂದರೆ ಇವಳು ಮನುಷ್ಯ ಅಂತ ನಾನು ಹೇಳಲಿಕ್ಕೆ ಆಗೋದೇ ಇಲ್ಲ. ಇವರೆಲ್ಲ ಮನುಷ್ಯರಂತೂ ನಾನು ಹೇಳೋದಿಲ್ಲವೇ ಇಲ್ಲ. ಈ ಒಂದು ಪ್ರಾಣಿಗಳಾದ್ರೂ ಕೂಡ ತನ್ನ ಮಗುವಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಎಲ್ಲನೂ ಕೂಡ ಕೊಟ್ಟು ನೋಡ್ಕೊಳ್ತವೆ. ಆದರೆ ಇವಳಿಗೆ ಈ ತಾಯಿ ಅನ್ನೋ ಒಂದು ಏನಿದೆ ಈ ಒಂದು ಜಗತ್ತಲ್ಲಿ, ತಾಯಿ ಅಂತಂದರೆ ನಾವು ಯಾವ ರೀತಿಯಾಗಿ ನೋಡ್ತೀವಿ ಆ ಒಂದು ಸ್ಥಾನನ ಕೊಟ್ಟಿದ್ದೀವಿ. ತಾಯಿ ಅಂತಂದರೆ ಪ್ರತಿಯೊಂದು ತಾಯಿಗೂ ಕೂಡ ಆ ಒಂದು ಸ್ಥಾನನ ಕೊಟ್ಟಿದ್ದೀವಿ. ಆದರೆ ಇವಳು ಆ ಒಂದು ಗುಂಪಿಗೆ ಸೇರಿದಂಥವಳು ಅಲ್ಲ. ಯಾಕಂತಂದರೆ ಇವಳು ಮಾಡ್ತಾ ಇರುವಂಥ ಶೋಕಿ ಏನಿದೆಯಲ್ಲ, ಆ ಕೇವಲ ಒಂದು ಶೋಕಿನ ನಿಲ್ಲಿಸಿ ಈ ಮಗುವನ್ನ ತುಂಬ ಚೆನ್ನಾಗಿ ನೋಡ್ಕೋಬೋದಾಗಿತ್ತು. ಯಾಕಂದ್ರೆ ಮನೆ ಒಳಗಡೆ ನೋಡಿದಾಗ ಎಂತೆಂಥ ಬ್ರ್ಯಾಂಡೆಡ್ ಸ್ಲಿಪ್ಪರ್ಗಳು, ಕಾಲಿಗಾಗುವಂಥ ಚಪ್ಪಲಿಗಳೇನಿದ್ದಾವೆ, ಕೇವಲ ಅದರಲ್ಲಿ ಆ ಒಂದು ದುಡ್ಡೇನಿದೆ, ಆ ಒಂದು ಚಪ್ಪಲಿ ತಗೊಳ್ಳೋದಕ್ಕೆ ಸ್ಪೆಂಡ್ ಮಾಡಿರುವಂಥ ಅಮೌಂಟ್ ಏನಿದೆ, ಅದರಲ್ಲಿ ಈ ಮಗುವಿಗೆ ಯಾವುದೋ ಒಂದು ಬೇಬಿ ಸಿಟ್ಟಿಂಗೋ ಅಥವಾ ಬೇರೆ ಎಲ್ಲೋ ಒಂದು ಕಡೆ ಇಟ್ಟು ನೋಡ್ಕೋಬೋದಾಗಿತ್ತು. ಈ ರೀತಿಯಾಗಿ ಮಾಡಿದಾರ ಆ ಒಂದು ತಾಯಿ ಅಂತ ನಾನು ಹೇಳಲಿಕ್ಕಂತೂ ಇಷ್ಟಪಡೋದಿಲ್ಲ. ಬಟ್ ಆದರೆ ಒಂದು ತಾಯಿಯನ್ನು ಒಂದು ಪದಕ್ಕೇ ಅವಮಾನ ಆಗಿಬಿಡುತ್ತೆ ಈ ಒಂದು ಹೆಣ್ಣನ್ನು ನೆನೆಸ್ಕೊಬಿಟ್ರೆ. ಯಾಕಂತಂದರೆ ಇವರನ್ನು ಕೇಳಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟು ನನ್ನ ಮಗನಿಗೆ ಈ ಥರ ಆಗಿದೆ ಅನ್ನೋ ಒಂದು ಗಿಲ್ಟ್ ಫೀಲ್ ಕೂಡ ಇಲ್ಲ ಈ ಒಂದು ತಾಯಿಗೆ. ಇನ್ನು ಯಾವ ರೀತಿಯಾದ ಇವಳನ್ನು ಮನುಷ್ಯರು ಈ ಒಂದು ಮನುಷ್ಯ ಗುಂಪಿಗೆ ಸೇರಿದಂಥವ್ರು ಅಂತ ಯಾವ ರೀತಿಯಾಗಿ ಹೇಳ್ಬೋದು ಇವ್ರನ್ನ? ಖಂಡಿತವಾಗ್ಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇವ್ರನ್ನ ಈ ಒಂದು ಪ್ರಾಣಿಗಳಿಗೂ ಕೂಡ ಹೋಲಿಕೆ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ರೀತಿಯಾದ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಇವರೆಲ್ಲ ಅಲ್ಲ. 9 ತಿಂಗಳು ಹೊತ್ತು ಅದಾದ ನಂತರದಲ್ಲಿ 3.5 ವರ್ಷ ತನಕನೂ ಕೂಡ ನೋಡ್ಕೊಂಡಿದ್ದಾರೆ. ಸೊ ಅದರಲ್ಲೂ ಕೂಡ 3.5 ವರ್ಷ ತನಕ ಈ ಒಂದು ತಾಯಿ ನೋಡ್ಕೊಂಡಿಲ್ಲ. ಇವಳಿಗೆ ಶೋಕಿನೇ ಆಗ್ಬಿಟ್ಟಿದೆಯಂತೆ. ಅವರ ಒಂದು ಸಂಬಂಧಿಕರೆಲ್ಲ ಹೇಳಿದಂಥ ಒಂದು ಮಾತಿದು. ಶೋಕಿನೇ ಮಾಡೋದ್ರಲ್ಲೇ ಇವಳ ಜೀವನ ಹೋಗಿದೆಯಂತೆ. ಸಿಗರೇಟ್ ಹೊಡೆಯೋದು, ಎಣ್ಣೆ ಹೊಡೆಯೋದು, ಈ ರೀತಿಯಾಗಿ. ಅಲ್ಲ ರೀ, ಈ ಒಂದು ಮಗುವಿಗೆ ಜನ್ಮ ಕೊಡುವಾಗ ಅದೆಲ್ಲ ಗೊತ್ತಾಗೋದಿಲ್ವಾ? ನನಗೆ ಮಗು ಆದ ನಂತರದಲ್ಲಿ ಯಾವ ರೀತಿಯಾಗಿ ನೋಡ್ಕೋಬೇಕು ಅಂತ. ಈ ಒಂದು ಯೋಗ್ಯತೆ ಇದ್ದರೆ ಮಾತ್ರ ಮಗು ಮಾಡ್ಕೋಬೇಕಲ್ವಾ? ಸುಮ್ಮನೆ ಇವರ ಒಂದು ಯಾವುದೋ ಒಂದು ಸುಖಕ್ಕೋಸ್ಕರ ಮಗುನ ಮಾಡಿಕೊಂಡು ಈ ರೀತಿಯಾಗಿ ಬೀದಿಗೆ ಬಿಡೋದು, ಅಥವಾ ಅವನಿಗೆ ಬೇಕಾಬಿಟ್ಟಿಯಾಗಿ ಹಿಂಸೆ ಕೊಡೋದು. ಆ ಒಂದು ಪುಟ್ಟ ಕಂದಮ್ಮನಿಗೆ ಏನ್ರಿ ಗೊತ್ತು? ಏನು ಗೊತ್ತಾಗುತ್ತೆ ಆ ಪುಟ್ಟ ಕಂದಮ್ಮನಿಗೆ? ಅಟ್ಲೀಸ್ಟು ಸ್ವಲ್ಪನಾದ್ರೂ ಒಂದು 10 ವರ್ಷ 15 ವರ್ಷ ಆದರೆ ಓಕೆ, ಎಲ್ಲೋ ಒಂದು ಕಡೆ ಸರಿ ಓಕೆ ಅಂದ್ಬಿಟ್ಟು ಯಾರೋ ಒಂದು ಕಡೆ ಜೀವನ ಮಾಡ್ಬೋದು, ಏನೋ ಮಾಡ್ಬೋದು. ಆದರೆ 3.5 ವರ್ಷದ ಮಗು ಇನ್ನೂ ಕೂಡ ಒಂದು ಜಗತ್ತನ್ನೇ ನೋಡಿಲ್ಲ ಆ ಮಗು. ಆ ರೀತಿಯಾದ ಮಗುವಿಗೆ ಕೇಳಿದರೆ ಅವನು ಒಳ್ಳೆ ಬುದ್ಧಿ ಕಲಿಬೇಕಂತ ನಾನು ಹೊಡೆದಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಇವಳಿಗೆ ಬುದ್ಧಿ ಇಲ್ಲ, ಇನ್ನು ಮಗುವಿಗೆ ಬುದ್ಧಿ ಕಲಿಸೋದಕ್ಕೆ ಹೋಗಿದ್ದಾಳೆ. ಇವಳು ಎಂಥ ತಾಯಿ ಇವಳು? ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಇವಳಿಗೆ ನಾನೇನಾದ್ರೂ ಬೈದ್ರೂ ಕೂಡ ನನ್ನ ಒಂದು ಬಾಯಿನೇ ಹೊಲಸಾಗುತ್ತೆ, ಆ ರೀತಿಯಾಗಿ ಇರುವಂಥ ವ್ಯಕ್ತಿ. ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ನನಗೆ ತುಂಬಾ ಬೇಜಾರಾಗೋಯ್ತು. ಯಾಕಂತಂದರೆ ಆ ಮಗುವಿಗೆ ಏನೂ ಗೊತ್ತಾಗೋದಿಲ್ಲಲ್ವಾ? ಎಷ್ಟೇ ಕಷ್ಟ ಇರ್ಬೋದು, ಈ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತುಂಬಾ ಕಷ್ಟಪಟ್ಟೆ ಮಕ್ಕಳುಗಳನ್ನ ಸಾಕೋದು. ಅವರ ಮಕ್ಕಳು ಅಂದರೆ ಅವರ ಒಂದು ಕರುಳಿನ ಕುಡಿ ಅಂದ್ಬಿಟ್ಟು ಎಲ್ಲರೂ ಕೂಡ ನೋಡ್ಕೊಳ್ತಾರೆ. ಅದರಲ್ಲೂ ಕೂಡ ತುಂಬ ಕಷ್ಟದಲ್ಲಿರ್ತಾರೆ. ಪಾಪ ಕೂಲಿ ಕಾರ್ಮಿಕರಿರ್ತಾರೆ, ತುಂಬ ಜನ ತುಂಬ ಬಡತನದಲ್ಲಿರ್ತಾರೆ. ಅವರು ಕೂಡ ಎಷ್ಟೇ ಕಷ್ಟ ಆದ್ರೂ ಕೂಡ ಮಕ್ಕಳಿಗೆ, ನಮಗೆ ನಾವೊಂದು ಹೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರ್ಬೇಕಂತ ಬಯಸಿ ಅವ್ರಿಗೆ ಅದೆಷ್ಟೇ ಕಷ್ಟ ಆದ್ರೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಈ ರೀತಿಯಾದ ತಂದೆ ತಾಯಿಗಳು ಕೂಡ ಇದ್ದಾರೆ. ಅಂಥದ್ರಲ್ಲಿ ಇಂಥವರೆಲ್ಲ ನೋಡಿದ್ರೆ ಸುಮ್ಮನೆ ತುಂಬ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ, ಯಾರಿಗಾದ್ರೂ ಅಷ್ಟೇ. ಈ ರೀತಿಯಾಗಿ ಇವ್ರಿಗೆ ನೋಡ್ಕೊಳ್ಳೋಂಥ ಕೆಪಾಸಿಟಿ ಇದ್ದರೆ ಮಾತ್ರ ಮಕ್ಳುಗಳನ್ನ ಮಾಡ್ಕೋಬೇಕು. ಸುಮ್ಮನೆ ಅವಕ್ಕೆ ತೊಂದರೆ ಕೊಡೋದಲ್ಲ. ಅವರು ಈಗ ಮಕ್ಳುಗಳನ್ನ ಮಾಡಿದ ಮೇಲೆ ಪಾಪ ಮಕ್ಳುಗಳ ಈ ಒಂದು ಜಗತ್ತಿಗೆ ಬಂದಮೇಲೆ ಅವು ಫ್ರೆಶ್ ಆಗಿರುತ್ತೆ. ಅವರ ಒಂದು ತಲೆಗೆ ತುಂಬುವಂಥದ್ದು ಒಳ್ಳೆ ಬುದ್ಧಿ ಆಗಿರ್ಬೋದು, ಕೆಟ್ಟ ಬುದ್ಧಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿಗೆ ಬಂದಾದಮೇಲೆ ನಂತರನೇ ಗೊತ್ತಾಗುವಂಥದ್ದು. ಚಿಕ್ಕ ವಯಸ್ಸಲ್ಲಿ ಏನು ಕಲ್ತಿರ್ತಾರೆ ಮುಂದೆನೂ ಕೂಡ ಅದನ್ನೇ ಕೂಡ ಅವರ ಒಂದು ಭವಿಷ್ಯದಲ್ಲೂ ಕೂಡ ಅದನ್ನೇ ಕೂಡ ಕಲ್ತ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ
ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಒಂದು ತಾಯಿಗೆ ನಿಜವಾಗ್ಲೂ ನಾವೆಲ್ಲ ಕೈ ಮುಗಿಬೇಕಾಗುತ್ತೆ. ಯಾಕಂತಂದರೆ ಅಷ್ಟೆಲ್ಲ ಆಗಿದ್ರೂ ಕೂಡ ಸರ್ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಮತ್ತು ಯಾರ್ಯಾರು ಕೇಳ್ತಾರೆ ಕ್ವಶನ್ಗಳು ಅವರಿಗೆಲ್ಲ ಮಾತಾಡುವಂಥ ರೀತಿಯೇ ಬೇರೆ ಥರ ಇರುತ್ತೆ. ಪಾಪ ಹುಡುಗನಿಗೆ ತುಂಬಾ ಎಲ್ಲ ಕಡೆಯೂ ಕೂಡ ಇಡೀ ಮೈಯಲ್ಲೆಲ್ಲ ಗಾಯಗಳಾಗಿದೆ, ತುಂಬಾ ತಲೆಗೆಲ್ಲ ಏಟಾಗಿದೆ. ಈ ರೀತಿಯಾಗೆಲ್ಲ ಇರಬೇಕಾದ್ರೂ ಕೂಡ ಇವಮ್ಮ ಒಪ್ಕೊಳ್ಳೋದೇ ಇಲ್ಲ. ಓಕೆ ಸ್ನೇಹಿತರೆ, ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನನಗೆ ಗೊತ್ತಿರುವಂಥ ವಿಚಾರಗಳನ್ನ ನಾನು ಕೆಲವೊಂದನ್ನು ತಿಳಿಸಿದ್ದೀನಿ. ಬಟ್ ಯಾರೂ ಕೂಡ ಅಷ್ಟೇ ಅವರ ಮಕ್ಕಳುಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಷ್ಟನೋ ಸುಖನೋ ಎಷ್ಟೇ ಕಷ್ಟ ಇದ್ರೂ ಕೂಡ, ಎಷ್ಟೇ ಬಡತನ ಇದ್ರೂ ಕೂಡ ಮಕ್ಕಳುಗಳು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಮಕ್ಕಳುಗಳನ್ನ ಅವಕ್ಕೆ ಒಂದು ಒಳ್ಳೆಯ ಒಂದು ಭವಿಷ್ಯನ ಕೊಡಬೇಕು ಅನ್ನೋದೇ ಪ್ರತಿಯೊಬ್ಬ ತಂದೆ ತಾಯಿನ ಆಸೆ ಆಗಿರುತ್ತೆ. ದಯವಿಟ್ಟು ಕೂಡ ಯಾರೂ ಕೂಡ ಈ ರೀತಿಯಾಗಿ ಈ ಒಂದು ಇದನ್ನು ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗಿಬಿಡುತ್ತೆ. ಈ ಒಂದು ಮನುಷ್ಯ ಜೀವಿಗಳು ಈ ರೀತಿಯಾಗೆಲ್ಲ ಇದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಓಕೆ ಸ್ನೇಹಿತರೆ, ಎಷ್ಟು ಮಾತಾಡಿದ್ರು ಕೂಡ ಅಷ್ಟೇ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.